ಓಂ ಶ್ರೀ ಮಹಾಗಣಾಧಿಪತಿಯೇ ನಮಃ. ಓಂ ಶ್ರೀ ಮಾತ್ರೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ. ನಾವು ಈ ದಿನ ಈ ಉಗಾದಿ ಪಂಚಾಂಗವನ್ನು ತಿಳ್ಕೊಳ್ತಾ ಇದ್ದೇವೆ. ಕ್ರೋಧಿನಾಮ ಮುಗಿತಾ ಬಂತು. ಇನ್ನೇನು ಕೆಲವೇ ದಿನಗಳಲ್ಲಿ ನಾವು ಹೊಸ ವರ್ಷವಾದಂತಹ ವಿಶ್ವಾವಸು ನಾಮ ವರ್ಷಕ್ಕೆ ಕಾಲಿಡ್ತಾ ಇದ್ದೇವೆ. ಈ ಹೊಸ ವರ್ಷದಲ್ಲಿ ತುಂಬಾ ಜನರು ಆಸಕ್ತಿಯಿಂದ ಕಾಯ್ತಾ ನೋಡ್ತಾ ಇರ್ತಾರೆ. ಹೊಸ ವರ್ಷದಲ್ಲಿ ತಮ್ಮ ಆದಾಯ ಯಾವ ತರ ಇರುತ್ತೆ ಮತ್ತು ಮಾಡುವಂತಹ ಖರ್ಚುಗಳೇನು, ಅವ್ರಿಗೆ ಸಿಗುವಂತಹ ಗೌರವ ಏನು, ಯಾವ ಯೋಗ ಸಿಗ್ತಾ ಇದೆ, ಮತ್ತೆ ಯಾವ ಸಂಕಷ್ಟಗಳು, ಯಾವ ಪರೀಕ್ಷೆಗಳನ್ನ ಅವರು ತಮ್ಮ ಜೀವನದಲ್ಲಿ ನೋಡ್ತಾ ಇರಬೇಕು ಅನ್ನುವಂತಹ ವಿಷಯಗಳ ಬಗ್ಗೆ ಸಾಕಷ್ಟು ಜನರು ಕಾಯ್ತಾ ಇರ್ತಾರೆ. ಆ ಕಾರಣದಿಂದ ಈ ದ್ವಾದಶ ರಾಶಿಗಳಿಗೆ ಯಾವ ರೀತಿ ಫಲಗಳು ಈ ವಿಶ್ವಾವಸು ನಾಮ ವರ್ಷದಲ್ಲಿ ಇರುತ್ತೆ ಅಂತ ನೋಡುವುದಾದ್ರೆ, ಮುಖ್ಯವಾಗಿ ಈ ತಿಂಗಳಿನಲ್ಲಿ ಅಂದ್ರೆ ಮಾರ್ಚ್ ತಿಂಗಳಲ್ಲಿ ಕೆಲವಷ್ಟು ಗ್ರಹ ಬದಲಾವಣೆಗಳು ಆಗ್ತಾ ಇದೆ. ಮಾರ್ಚ್ 28ರಂದು ಷಷ್ಠಗ್ರಹ ಕೂಟ ಮೀನರಾಶಿಯಲ್ಲಿ ನಿರ್ಮಾಣವಾಗ್ತಾ ಇದೆ. ಮಾರ್ಚ್ 29ರಂದು 2.5 ವರ್ಷದ ನಂತರ ಈ ಶನಿ ತನ್ನ ಸ್ಥಾನವನ್ನ ಮೀನರಾಶಿಗೆ ಜನ್ಮರಾಶಿಯಾಗಿ ಮಾಡಿಕೊಂಡು ಮೀನರಾಶಿಯವರಿಗೆ ಈ 7.5 2ನೇ ಹಂತಕ್ಕೆ ತಲುಪ್ತಾ ಇದ್ದಾರೆ. ಈ ದ್ವಾದಶ ರಾಶಿಗಳಲ್ಲಿ ನಾವು ಹೇಳ್ತಾ ಇದ್ದೇವೆ. ಈಗ ಸಿಂಹ ರಾಶಿಯವರಿಗೆ ಈ ವರ್ಷ ಯಾವ ರೀತಿ ಇರುತ್ತೆ ಅಂತ ನೋಡುವುದಾದ್ರೆ, ಮುಖ್ಯವಾಗಿ ಸಿಂಹ ರಾಶಿಯಲ್ಲಿ ಮಕ ನಕ್ಷತ್ರದ 1, 2, 3, 4ನೇ ಪಾದಗಳಲ್ಲಿ, ಪುಬ್ಬ ನಕ್ಷತ್ರದ 1ನೇ, 2ನೇ, 3ನೇ, 4ನೇ ಪಾದಗಳಲ್ಲಿ ಮತ್ತು ಉತ್ತರ ನಕ್ಷತ್ರದ 1ನೇ ಪಾದದಲ್ಲಿ ಜನಿಸಿದವರು ಸಿಂಹರಾಶಿಗೆ ಬರುತ್ತಾರೆ, ಸಿಂಹರಾಶಿಗೆ ಸೇರುತ್ತಾರೆ. ಈ ನಕ್ಷತ್ರದವರಿಗೆ ಈ ವಿಶ್ವಾವಸು ನಾಮ ವರ್ಷದಲ್ಲಿ ಆದಾಯ ವ್ಯಯ ನೋಡ್ಕೊಂಡ್ರೆ ಈಕ್ವಲ್ ಆಗಿದೆ. ಅಂದ್ರೆ ಬರುವಂತಹ ಆದಾಯ, ಮಾಡುವಂತಹ ಖರ್ಚು, ಅಂದ್ರೆ ಬಂದಿರುವಂತಹ ಹಣಕಾಸಿನ ಸಂಪಾದನೆ ಖರ್ಚಾಗ್ಬಿಡ್ತಾ ಇರುತ್ತೆ. ಬಂದಿದ್ದಷ್ಟು ಅವಶ್ಯಕತೆಗಳಿಗೋಸ್ಕರ, ವಿವಾಹಾದಿ ಶುಭ ಕಾರ್ಯಗಳಿಗೋಸ್ಕರ ಆದಾಯವೂ ಹನ್ನೊಂದಿದೆ, ವ್ಯಯವೂ ಹನ್ನೊಂದಿದೆ. ಅಂದ್ರೆ ಈಕ್ವಲ್ ಆಗಿದೆ. ಅಂದ್ರೆ ಮಿಶ್ರ ಫಲ, ಮಧ್ಯಮ ಫಲಗಳು ಇರುತ್ತೆ ಹಣಕಾಸಿನ ವ್ಯವಸ್ಥೆಯಲ್ಲಿ. ಇನ್ನು ಗೌರವ ಇವರಿಗೆ ಸಿಗ್ತಾ ಇರೋದು 3 ಮೂಲಗಳಲ್ಲಿ ಮತ್ತು ಅವಮಾನ ಇವರಿಗೆ 6 ಗುಣಗಳಲ್ಲಿ ಅವಮಾನ ಅನ್ನೋದು ತೋರಿಸ್ತಾ ಇದೆ. ಆ ಕಾರಣದಿಂದ ಇವರು ಈ ವರ್ಷ ಯಾವುದೇ ಅನಾವಶ್ಯಕ ವಿಷಯಗಳಲ್ಲಿ ತಲೆದೂರಿಸುವುದು, ಅನಾವಶ್ಯಕವಾಗಿ, ಈಗ ಸಿಂಹರಾಶಿಯವರದ್ದು ಏನಪ್ಪಾ ಅಂದ್ರೆ ಒಂದು ಡಾಮಿನೇಟಿಂಗ್ ನೇಚರ್ ಆಗಿರುತ್ತೆ. ಇವರು ಏನಾದ್ರೂ, ಇವರ ಸ್ವಭಾವವೇ ಒಂದು ರೀತಿ ಒಂದು ವಿಸ್ಮಯಕಾರವಾಗಿರುತ್ತೆ, ನೋಡೋದಕ್ಕೆ ಗಂಭೀರವಾಗಿರುತ್ತೆ, ಮಾತಿನಲ್ಲಿ ಅಗ್ರೆಸಿವ್ನೆಸ್ ಇರುತ್ತೆ. ಇವರು ಹೇಳಿದ್ದೆ ಮುಗೀತಷ್ಟೆ. ಯಾರು ಹೇಳಿದ್ರು ಇವರು ಅದನ್ನ ಕೇಳಿಸ್ಕೊಳ್ಳೋಕೆ ರೆಡಿ ಆಗಿರಲ್ಲ, ಇಂಟರಪ್ಟ್ ಮಾಡ್ತಿರ್ತಾರೆ. ಅವರ ಕಲ್ಪನೆಗಳಿಗೆ ಮತ್ತು ಸ್ವಲ್ಪ ಜೋರಾಗಿ ಹೇಳ್ತಾ ಇರ್ತಾರೆ. ಕೋಪ ಆವೇಶ ಸ್ವಲ್ಪ ಜಾಸ್ತಿ ಮಟ್ಟದಲ್ಲಿರುತ್ತೆ, ತಾಳ್ಮೆ ಅನ್ನೋದು ಸ್ವಲ್ಪ ಕಮ್ಮಿ ಇರುತ್ತೆ. ಹೇಳೋದನ್ನ ಕೇಳಿಸ್ಕೊಳ್ಳಲ್ಲ, ಡಾಮಿನೇಟಿಂಗ್ ನೇಚರು. ಬೇರೆಯವರ ವಿಷಯಗಳಿಗೋಸ್ಕರ ಸುಮ್ಮನೆ ಮನೆಯಲ್ಲಿ ಕೆಲವಷ್ಟು ಬಾರಿ ಬೇರೆಯವರ ವಿಷಯಗಳಿಗಾಗಿ ಆತಂಕಗಳಿಗೆ ಒಳಗಾಗೋದು, ಮನೆಯಲ್ಲಿ ಜಗಳ ಮಾಡೋದು, ಆರ್ಗ್ಯುಮೆಂಟ್ ಮಾಡೋದು, ವಾದೋಪವಾದಗಳಿಗೆ ಅವಕಾಶ ಬರುತ್ತೆ. ಆ ಕಾರಣದಿಂದ ಈ ಬಾರಿ ಸಿಂಹರಾಶಿಯವರು ಸಾಕಷ್ಟು ಬೇರೆಯವರ ವಿಷಯಗಳಲ್ಲಿ ತಲೆ ಹಾಕುವುದು, ಅವಮಾನ ಪಡುವಂತಹ ವಿಷಯಗಳಲ್ಲಿ ಇವರು ಸ್ವಲ್ಪ ದೂರ ಇರೋದು ಉತ್ತಮ ಅಂತ ಸಿಂಹರಾಶಿಯವರಿಗೆ ಹೇಳಲಾಗುತ್ತೆ. ಇನ್ನು ಗ್ರಹ ಸಂಚಾರ ಸಿಂಹರಾಶಿಯಲ್ಲಿ ನೋಡಿದ್ರೆ, ಗುರು ಬಂದು ಮೇ 15ರವರೆಗೆ ಸ್ವಲ್ಪ ವೃಷಭ ರಾಶಿಯಲ್ಲಿ ಸಂಚಾರ ಮಾಡ್ತಾ ಈ ಸ್ವಲ್ಪ ಧನವನ್ನು ಖರ್ಚು ಮಾಡುವಂತಹ ಹಣಕಾಸುಗಳಲ್ಲಿ ಖರ್ಚು ಜಾಸ್ತಿ ಮಾಡ್ತಾ ಇದ್ದಾರೆ. ಇನ್ನ ಮೇ 15ರಿಂದ ಅಕ್ಟೋಬರ್ 10ರವರೆಗೆ ಲಾಭಸ್ಥಾನದಲ್ಲಿ ಗುರು ಇರ್ತಾರೆ. ಇವರಿಗೆ ಹಣಕಾಸಿನಲ್ಲಿ ಯಾವುದೇ ತೊಂದರೆ ಇಲ್ಲ. ಗುರು ಹಣಕಾಸಿಗೆ ಅಧಿಪತಿಯಾಗಿ ತುಂಬಾ ಅದ್ಭುತವಾದಂತಹ ಯೋಗವನ್ನು ಕೊಡ್ತಾ ಇರ್ತಾರೆ. ಮತ್ತೆ ಒಂದೆರಡು ತಿಂಗಳ ಕಾಲ ಮತ್ತು ಗುರು ಬಂದು ವ್ಯಯಸ್ಥಾನಕ್ಕೆ ಹೋಗ್ತಾರೆ. ಆ ವ್ಯಯಸ್ಥಾನದಲ್ಲಿ ಸ್ವಲ್ಪ ಹಣವನ್ನು, ಅಂದ್ರೆ ಗಳಿಸಿರುವಂತಹ, ಹೂಡಿಕೆ ಮಾಡಿರುವಂತಹ ಹಣವನ್ನು ಖರ್ಚು ಮಾಡುವಂತಹ ಸಿಚುವೇಶನ್ಸ್ ಬರುತ್ತೆ. ಡಿಸೆಂಬರ್ಲಿಂದ ಅಂದ್ರೆ ಮತ್ತೆ ನೆಕ್ಸ್ಟ್ ಈ ವರ್ಷದ ವಿಶ್ವಾವಸು ವರ್ಷದ ಕೊನೆಯವರೆಗೂ ಮತ್ತೆ ಧನ ಲಾಭಕ್ಕೆ ಬರುತ್ತೆ. ಅಂದ್ರೆ ಮಿಶ್ರಮವಾಗಿ ಕೆಲವು ದಿನಗಳು ಲಾಭಸ್ಥಾನದಲ್ಲಿ, ಕೆಲವು ದಿನಗಳು ವ್ಯಯಸ್ಥಾನದಲ್ಲಿ ಇರುವ ಕಾರಣದಿಂದ ಇವರಿಗೆ ಆದಾಯವು 11 ಆಗಿದೆ ಮತ್ತು ವ್ಯಯಭಾವವು 11 ಆಗಿರುತ್ತೆ. ಇನ್ನು ಶನಿ ಮಹಾತ್ಮ ಇವರಿಗೆ ಅಷ್ಟಮದ ಭಾವದಲ್ಲಿ ಬಂದು ಈ ಅಷ್ಟಮ ಶನಿ ಕಂಟಕವನ್ನು ನೀಡ್ತಾ ಇದ್ದಾರೆ. ಮಾರ್ಚ್ 29ರಂದು ಶನಿ ಬದಲಾವಣೆ ನಂತರ ಇವರಿಗೆ ಅಷ್ಟಮ ಶನಿ
ಯಾವ ತರ ಕೊಡುತ್ತೆ? ಮನಸ್ತಾಪ ಕೊಡುತ್ತೆ, ಮಾಡುವಂತಹ ಕೆಲಸಗಳಲ್ಲಿ ಆತಂಕಗಳು ಕೊಡುತ್ತೆ, ಸುಖ ಸುಮ್ಮನೆ ಅವಮಾನಕ್ಕೆ ಈಡಾಗುವಂತಹ ಅವಕಾಶಗಳನ್ನು ಕೊಡ್ತಾ ಇರುತ್ತೆ, ದುಃಖ ಕೊಡುತ್ತೆ, ಮನಸ್ತಾಪ ಕೊಡುತ್ತೆ, ಕುಟುಂಬದಸ್ಥರಿಂದ ಸಂತಾನದಿಂದ ಕೆಲವಷ್ಟು ವೈರುಧ್ಯ ಭಾವನೆಗಳು, ಮನಸ್ಸಿಗೆ ಒಂಥರ ಕೊರಗೆ, ಈ ರೀತಿ ಭಾವನೆಗಳನ್ನು ಕೊಡ್ತಾ ಇರುತ್ತಾರೆ ಶನಿ ಮಹಾತ್ಮ. ಇನ್ನು ರಾಹು ಕೇತುಗಳನ್ನು ಬೇಸ್ ಮಾಡ್ಕೊಂಡು ನೋಡಿದ್ರೆ ಇವರು ಅಷ್ಟೇ ಸ್ವಲ್ಪ ಈ ಅಷ್ಟಮ ಮತ್ತು ದ್ವಿತೀಯ ಸ್ಥಾನದಲ್ಲಿ ಸ್ವಲ್ಪ ದಿನ, ಮತ್ತು ಸಪ್ತಮ ಜನ್ಮದಲ್ಲಿ ಕೇತು ಸ್ವಲ್ಪ ದಿನ ಸ್ವಲ್ಪ ಅನಾರೋಗ್ಯ ಸಮಸ್ಯೆಗಳಿಗೆ ಈಡಾಗುವುದಕ್ಕೆ ಈ ವರ್ಷ ಆಗ್ತಾ ಇದೆ. ಒಟ್ಟಾಗಿ ನೋಡಿಕೊಂಡ್ರೆ ಸಿಂಹರಾಶಿಯವರಿಗೆ ಈ ವರ್ಷ ಉತ್ತಮವಾಗಿ ಹಣಕಾಸಿನ ವಿಷಯಗಳಲ್ಲಿ ಉತ್ತಮ ಫಲಗಳು ಸಿಗ್ತಾ ಇದೆ. ಹಣಕಾಸಿನ ವಿಷಯಗಳಲ್ಲಿ ಆದಾಯ ಚೆನ್ನಾಗಿರುತ್ತೆ, ಮಾಡುವಂತಹ ಹಣಕಾಸಿನ ವ್ಯವಹಾರಗಳು ತುಂಬಾ ಚೆನ್ನಾಗಿರುತ್ತೆ. ಮುಖ್ಯವಾಗಿ ಮಿಶ್ರಮ ಫಲಗಳು ಅಂತ ಹೇಳ್ಬೋದು. ಅಂದ್ರೆ ಬರುವಂತಹ ಹಣ, ಮಾಡುವಂತಹ ಆದಾಯ ಖರ್ಚಾಗಿ ಅಧಿಕ ಖರ್ಚುಗಳಿಗೆ ವಿನಿಯೋಗ ಆಗೋದು ಅನ್ನ ನೋಡಬಹುದು. ಮುಖ್ಯವಾಗಿ ಈ ಸಿಂಹರಾಶಿಯವರಿಗೆ ಈ ವರ್ಷ ಅಪ್ರಯತ್ನ ಕಾರ್ಯಸಿದ್ಧಿ ಅನ್ನೋದು ಗೋಚರವಾಗ್ತಾ ಇದೆ. ಅಂದ್ರೆ ಯಾವುದೇ ಪ್ರಯತ್ನ ಇಲ್ಲದೆ, ಇವರಿಗೆ ಯಾವುದೇ ಕಷ್ಟ ಇಲ್ಲದೆ ಅಪ್ರಯತ್ನವಾಗಿ ಕೆಲವು ವಿಷಯಗಳಲ್ಲಿ ಶುಭ ಆಗ್ತಾ ಇದೆ. ಇವರ ಎಫರ್ಟ್ ಇರಲ್ಲ. ಅಂದ್ರೆ ಯಾವುದೋ ಒಂದು ಆಸ್ತಿ ಮೂಲಕ ಸ್ವಲ್ಪ ಧನ ಆಗಮನ ಆಗುವುದು, ಮತ್ತು ಯಾವುದೋ ಅಂದ್ರೆ ಇವರಿಗೆ ಅಪ್ರಯತ್ನವಾಗಿ ಕಾರ್ಯಗಳಲ್ಲಿ ಜಯ ಸಿಕ್ಕಿ ಅದರಲ್ಲಿಂದ ಸ್ವಲ್ಪ ಧನಾಗಮನ ಆಗುವುದು, ಹೂಡಿಕೆ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ಆದ್ರೂನು ಮಧ್ಯದಲ್ಲಿ ಸ್ವಲ್ಪ ಆತಂಕಗಳಿರುತ್ತೆ. ಆತಂಕಗಳಂದ್ರೆ ಸ್ವಲ್ಪ ಈ ವಿಷಯಗಳಲ್ಲಿ ಬಂದಿರುವಂತಹ ಹಣವನ್ನ ಯಾವುದೋ ಒಂದು ಇನ್ವೆಸ್ಟ್ಮೆಂಟ್ಗೋಸ್ಕರ ಸ್ವಲ್ಪ ಅಡ್ವಾನ್ಸ್ ಕೊಡ್ತಾರೆ, ಮತ್ತು ಫುಲ್ ಅಮೌಂಟ್ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಸ್ವಲ್ಪ ಟೈಮ್ ತಗೊಳ್ತಾರೆ. ಮತ್ತೆ ಕೈಗೆ ಬರೋದಕ್ಕೆ ಸ್ವಲ್ಪ ದಿನಗಳಿಗಾಗುತ್ತೆ. ಈ ರೀತಿ ಹಣಕಾಸಿನ ವ್ಯವಹಾರಗಳಲ್ಲಿ ಸ್ವಲ್ಪ ಮುಂದೆ ಮಾತಾಡಿ ಅದನ್ನ ಸೆಟಲ್ ಮಾಡ್ಕೊಳ್ಳೋದು, ಬರುವಂತಹ ಅಮೌಂಟ್ ಅನ್ನ ಟೋಟಲ್ ಆಗಿ ಒಮ್ಮುಖವಾಗಿ ಒಂದೇ ಸಾರಿ ತಗೊಳ್ಳೋದು ಉತ್ತಮವಾಗಿರುತ್ತೆ. ಸ್ವಲ್ಪ ಈ ಕುಟುಂಬಸ್ಥರಿಂದ, ಸಂತಾನದಿಂದ, ಮತ್ತೆ ಈ ಮನೋವೇದನೆ, ಈ ಮಾನಸಿಕವಾಗಿರುವಂತಹ ಒಂದು ಚಿಂತೆ ಇರುತ್ತೆ, ಕಾಡ್ತಾ ಇರುತ್ತೆ. ಆದ್ರೂ ಧನಾದಾಯ ಉತ್ತಮವಾಗಿರುತ್ತೆ. ಧನಾದಾಯಕ್ಕೆ ಯಾವುದೇ ರೀತಿ ಕೊರತೆ ಇರಲ್ಲ ಈ ವರ್ಷ. ಸ್ವಲ್ಪ ಆರೋಗ್ಯದಲ್ಲಿ ಹುಷಾರಾಗಿರ್ಬೇಕಾಗಿರುತ್ತೆ. ಆರೋಗ್ಯ ಸಮಸ್ಯೆಗಳು ಬರ್ದಂಗೆ ಈ ವರ್ಷ ಇವರು ಆರೋಗ್ಯದಲ್ಲಿ ಸಾಕಷ್ಟು ಗಮನವನ್ನು ನೀಡಬೇಕಾಗಿರುತ್ತೆ. ಏನಾದರೂ ಸಣ್ಣ ಪುಟ್ಟ ಅನಾರೋಗ್ಯ ಸಮಸ್ಯೆಗಳು ಬಂದಿದ್ರಲ್ಲಿ ಸ್ವಲ್ಪ ಇಮಿಡಿಯೇಟ್ ಆಗಿ ಡಾಕ್ಟರ್ ಹತ್ರ ಹೋಗಿ ಫಾಲೋ ಅಪ್ ಮಾಡಿಸೋದು, ಚೆಕ್ ಮಾಡಿಸೋದು, ಈ ರೀತಿ ಮಾಡ್ಕೊಳ್ತಾ ಇದ್ರೆ, ಸರಿಯಾಗಿ ಟೈಮ್ಗೆ ಊಟ ಮಾಡ್ತಾ ಮೆಡಿಕೇಶನ್ ಯೂಸ್ ಮಾಡ್ತಾ ಇದ್ರೆ ಆರೋಗ್ಯದಲ್ಲಿ ಅಷ್ಟೊಂದು ಪ್ರಾಬ್ಲಮ್ ಇರಲ್ಲ. ಮುಖ್ಯವಾಗಿ ಪದೇ ಸಮ್ಟೈಮ್ಸ್ ಹಾಸ್ಪಿಟಲ್ಗೆ ಹೋಗೋದು, ಔಷಧ ಸೇವನೆ ಮಾಡೋದು, ಮತ್ತು ಡಾಕ್ಟರ್ ವಿಸಿಟ್ ಮಾಡೋದು ಅಂತ ಈ ರೀತಿ ಮಾಡ್ತಾ ಇರಬೇಕಾಗಿರುತ್ತೆ. ಯಾಕಂದ್ರೆ ಈ ಕೇತು ಜನ್ಮದಲ್ಲಿರೋ ಕಾರಣದಿಂದ ಸ್ವಲ್ಪ ದೇಹಕ್ಕೆ ಸಂಬಂಧಪಟ್ಟಿರುವಂತಹ ಸಮಸ್ಯೆಗಳು ಸಪ್ತಮದಲ್ಲಿ ಮತ್ತು ಜನ್ಮದಲ್ಲಿ ಕೇತು ಇದ್ದಾಗ ಸ್ವಲ್ಪ ಅನಾರೋಗ್ಯ ಸಮಸ್ಯೆಗಳು ಈಡಾಗುವುದಕ್ಕೆ ಕಾರಣವಾಗ್ತಾ ಇರುತ್ತೆ. ಅದಕ್ಕೋಸ್ಕರ ಆರೋಗ್ಯದಲ್ಲಿ ಶಾರೀರಿಕ ವ್ಯಾಯಾಮ ಮಾಡೋದು, ಸರಿಯಾದ ಟೈಮ್ಗೆ ಊಟ ತಗೊಳ್ಳೋದು, ಮತ್ತೆ ಮಾನಸಿಕವಾಗಿ ಯಾವುದೇ ವಿಷಯವನ್ನ ದೀರ್ಘವಾಗಿ ಯೋಚನೆ ಬಿಡೋದು ಮಾಡಿದ್ರೆ ಇವರಿಗೆ ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಅನುಕೂಲವಾಗಿರುತ್ತೆ. ಮತ್ತೆ ಈ ಮುಖದಲ್ಲಿ ಸ್ವಲ್ಪ ಕಾಂತಿ, ತೇಜಸ್ಸು ಕಮ್ಮಿ ಆಗ್ತಾ ಇರುತ್ತೆ. ಇದಕ್ ಮುಂಚೆ ಇರುವಂತಹ ಒಂದು ತೇಜಸ್ಸು ಆಗಿರ್ಲಿ, ಒಂದು ಆಕರ್ಷಣೆ ಆಗಿರ್ಲಿ, ಯಾಕಂದ್ರೆ ಈಗ ಅಷ್ಟಮದಲ್ಲಿ ಶನಿ ಬರ್ತಾ ಇರೋ ಕಾರಣದಿಂದ ಸ್ವಲ್ಪ ಶನಿ ಪ್ರಭಾವದಿಂದ ಸ್ವಲ್ಪ ಮುಖದಲ್ಲಿ ಇರುವಂತಹ ಒಂದು ಕಳೆ ತಗ್ಗುತ್ತೆ. ಮತ್ತೆ ಈ ಯಾವ್ದಾದ್ರು ಸಾಲ ತಗೊಂಡಿದ್ರೆ ಆ ಸಾಲಗಳು, ಹಣಕಾಸಿಗೆ ಯಾವುದೇ ತೊಂದರೆ ಇರಲ್ವಲ್ಲ, ಸಾಲದ ಸಮಸ್ಯೆಯು ಇವರಿಗೆ ಈ ವರ್ಷ ಇರಲ್ಲ. ಹೊಸದಾಗಿ ವಸ್ತುಗಳು ಕೊಂಡ್ಕೊಳ್ಳೋದು, ವಾಹನಗಳು ಖರೀದಿ ಮಾಡೋದು, ಈ ರೀತಿ ತುಂಬಾ ಚೆನ್ನಾಗಿರುತ್ತೆ. ಅಂದ್ರೆ ಈ ಹಣಕಾಸಿಗೆ ಸಂಬಂಧಪಟ್ಟು ಲಕ್ಸುರಿ ಜೀವನ ಮಾಡೋದ್ರಲ್ಲಿ ಯಾವುದೇ ರೀತಿ ತೊಂದರೆ ಇಲ್ಲ. ಆದ್ರೆ ಆರೋಗ್ಯದಲ್ಲಿ ನೀವು ಮತ್ತು ಮಾನಸಿಕವಾಗಿ ನೀವು ಸ್ವಲ್ಪ ಯಾವುದೇ ವಿಷಯ ದೃಢವಾಗಿರ್ಬೇಕಾಗಿರುತ್ತೆ. ಧೈರ್ಯದಿಂದ ಇರಬೇಕಾಗಿರುತ್ತೆ. ಇನ್ನ ಈ ವರ್ಷದ ಆರಂಭದಲ್ಲಿ ಸ್ವಲ್ಪ ಈ ಮೇ 15ರವರೆಗೆ ಗುರುಬಲ ಇಲ್ದಿರೋ ಕಾರಣದಿಂದ ಸ್ವಲ್ಪ ಸಮಸ್ಯೆಗಳನ್ನ ಎದುರಿಸ್ಬೇಕಾಗಿರುತ್ತೆ. ಮೇ 15ರವರೆಗೆ ಯಾವುದೇ ಕೆಲಸ ಕೈ ಹಿಡಿದ್ರು ಸ್ವಲ್ಪ ಆತಂಕಗಳು ಬರೋದು, ವಿಳಂಬ ಆಗೋದು, ಯಾವುದೇ ಕೆಲಸ ಮಾಡೋಕ್ಕಾದ್ರೂ ಸ್ವಲ್ಪ ಆಪೋಸಿಟ್ ರಿಸಲ್ಟ್ ಬರೋದು, ಸ್ವಲ್ಪ ನಿಮಗೆ ಪ್ರತಿಕೂಲ ಫಲಗಳು ಸಿಗೋದು,
ಈ ಅನಾರೋಗ್ಯ ಸಮಸ್ಯೆಗಳಿಂದ ಸ್ವಲ್ಪ ಹಾಸ್ಪಿಟಲ್ಗೆ ಹೋಗುವಂತಹ, ಅದಕ್ಕೋಸ್ಕರ ಸ್ವಲ್ಪ ಹಣವನ್ನು ಖರ್ಚು ಮಾಡ್ಕೊಳ್ಳುವಂತಹ ಅವಶ್ಯಕತೆ ಇರುತ್ತೆ. ಸ್ವಲ್ಪ ಕೀಳು ಜನರಿಂದ ಸ್ವಲ್ಪ ನಿಮ್ಮ ಮರ್ಯಾದಕ್ಕೆ ಧಕ್ಕೆ ಬರುವಂತಹ ಪರಿಸ್ಥಿತಿಗಳು ಬರುವಂತಹ, ಈ ರೀತಿ ಒಂದೊಂದು ಸಮಸ್ಯೆಗಳು ಈ ಮೇ 15ರವರೆಗೆ ಅಂದ್ರೆ ಒಂದು 3 ತಿಂಗಳ ಕಾಲ ಸ್ವಲ್ಪ ಈ ರೀತಿ ಸಮಸ್ಯೆಗಳು ಇರುತ್ತೆ. ಇವೆಲ್ಲ ಸ್ವಲ್ಪ ಗುರು ಯಾವಾಗ ಅನುಕೂಲ ಆಗ್ತಾರೋ ಮೇ 15ರಿಂದ ಒಂದೊಂದೇ ಹಂತವಾಗಿ ಬಗೆಹರಿಯುತ್ತೆ ಸಮಸ್ಯೆಗಳು. ಆದ್ಮೇಲೆ ನಿಮಗೆ ಎಲ್ಲವೂ ಮನಃಶಾಂತಿ ಸಿಗುತ್ತೆ, ಅಧಿಕವಾಗಿ ಧನಲಾಭ ಸಿಗುತ್ತೆ, ನಿಮ್ಮ ಹೆಸರು ಗೌರವ ಮತ್ತು ಖ್ಯಾತಿ ಸಿಗುತ್ತೆ, ಮತ್ತು ಶಾರೀರಿಕವಾಗಿ ಸ್ವಲ್ಪ ಈ ಆರೋಗ್ಯ ಸಮಸ್ಯೆಗಳು ಒಂದು ರೀತಿ ಸುಧಾರಣೆಯಾಗಿ ಶರೀರದಲ್ಲಿ ಒಂದು ನೂತನವಾದಂತಹ ಶಕ್ತಿ ನಿಮ್ಮದಾಗುತ್ತೆ, ನೂತನವಾದಂತಹ ಒಂದು ತೇಜಸ್ಸು ನಿಮ್ಮದಾಗಿರುತ್ತೆ. ಆ ಕಾರಣದಿಂದ ಇನ್ನ ಈ ವರ್ಷ ಮೇ 15ರಿಂದ ಗುರು ಲಾಭದಲ್ಲಿ ಬರುವ ಕಾರಣದಿಂದ ಸ್ವಲ್ಪ ನೀವು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಾಗಿರಲಿ, ಪ್ರಯತ್ನಗಳಲ್ಲಾಗಿರಲಿ ಅವೆಲ್ಲವೂ ಒಂದು ಆಗುತ್ತೆ. ಮತ್ತು ಹೊಸದಾಗಿ ವಸ್ತು, ವಾಹನ, ಆಭರಣ, ಒಡವೆಗಳು, ಈ ರೀತಿ ಹೊಸ ವಸ್ತ್ರ ಪ್ರಾಪ್ತಿ ಅನ್ನೋದು ಗೋಚಾರ ಆಗ್ತಾ ಇದೆ. ಮತ್ತು ಮಾಡುವಂತಹ ವೃತ್ತಿ ಉದ್ಯೋಗಗಳಲ್ಲಿ ನಿಮಗೆ ಸಿಗ್ಬೇಕಾಗಿರುವಂತಹ ಒಂದು ಐಡೆಂಟಿಟಿ ಆಗಿರ್ಲಿ, ರಿಕಗ್ನೈಸೇಷನ್ ಆಗಿರ್ಲಿ, ಮತ್ತೆ ಹೊಸದಾಗಿ ಏನಾದ್ರು ಪ್ರಯತ್ನ ಮಾಡ್ಕೊಳ್ತಾ ಇದ್ರೆ ಅವೆಲ್ಲವೂ ಆಗ್ತಾ ಬರ್ತಾ ಇರುತ್ತೆ. ಇನ್ನ ಈ ವರ್ಷದ ಮಧ್ಯ ಅಂದ್ರೆ ಸೆಪ್ಟೆಂಬರ್, ಅಕ್ಟೋಬರ್ ಆ ಸಮಯದಲ್ಲಿ ಸ್ವಲ್ಪ ಹಣಕಾಸಿನ ವ್ಯವಹಾರಗಳಲ್ಲಿ ತುಂಬಾ ಜವಾಬ್ದಾರಿಯಿಂದ ನಿರ್ಧಾರಗಳು ತಗೊಳ್ಬೇಕಾಗಿರುತ್ತೆ. ಅನಾವಶ್ಯಕವಾಗಿ ಧನ ವ್ಯಯವಾಗೋದಕ್ಕೆ ಕಾರಣವಿರುತ್ತೆ. ನಿಮಗೆ ಇರುವಂತಹ ಆದಾಯಕ್ಕೆ ಮೀರಿ ಖರ್ಚು ಮಾಡುವಂತಹ ಸಂಭವತೆಗಳು ಬರಬಹುದು. ಮುಖ್ಯವಾಗಿ ಆ ಟೈಮಲ್ಲಿ ಅನಾವಶ್ಯಕವಾಗಿ ಖರ್ಚು ಮಾಡ್ಕೊಳ್ಳೋದ್ರಿಂದ ಬೇರೆಯವರಿಗೆ, ಅಂದ್ರೆ ಸಂತಾನಕ್ಕೆ ಏನೋ ಒಂದು ಹೂಡಿಕೆಗಳ ವಿದ್ಯಾಭ್ಯಾಸಕ್ಕೋಸ್ಕರನೋ ಇಲ್ಲ ಗೃಹ ನಿರ್ಮಾಣಕ್ಕೋಸ್ಕರನೋ ಅಧಿಕ ಮೊತ್ತದಲ್ಲಿ ನೀವು ಹಣಕಾಸಿನ ಖರ್ಚು ಮಾಡೋದ್ರಿಂದ ಸ್ವಲ್ಪ ನೀವು ಇರುವಂತಹ ಆಸ್ತಿಗಳು ಮಾರಬೇಕಾಗಿರುವಂತಹ ಸಿಚುವೇಶನ್ಸ್ ಬರಬಹುದು. ಆ ಕಾರಣದಿಂದ ಸ್ವಲ್ಪ ಖರ್ಚು ಮಾಡುವಂತಹ ವಿಷಯದಲ್ಲಿ ಅದು ಅವಶ್ಯಕತೆ ಇದೆಯೋ ಅಲ್ಲ, ಅನಾವಶ್ಯಕವಾಗಿರುವಂತಹ ಖರ್ಚು ಅಂತ ಯೋಚನೆ ಮಾಡಿ ನೀವು ಇದ್ರ ಬಗ್ಗೆ ಈ ವರ್ಷದ ಮಧ್ಯಭಾಗದಲ್ಲಿ ಇದರ ಬಗ್ಗೆ ಇರುತ್ತೆ. ಮತ್ತೆ ವರ್ಷದ ಮಧ್ಯಭಾಗದಲ್ಲಿ ಆರೋಗ್ಯ ಸಂಬಂಧಪಟ್ಟಿರುವಂತಹ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳು, ಮತ್ತೆ ಗೌರವಕ್ಕೆ ಮತ್ತು ಪ್ರತಿಷ್ಠೆಗೆ ಸ್ವಲ್ಪ ಅವಮಾನ ಆಗುವಂತಹ ಸಂಘಟನೆಗಳು ಮಾಡುವುದು, ಮತ್ತು ನಿಮಗಿಂತ ಕೀಳಾಗಿರುವಂತಹ ಅವರಿಂದ ಸ್ವಲ್ಪ ಮಾತುಗಳನ್ನು ಬೀಳುವುದು, ಅಂದ್ರೆ ನಿಮ್ಮ ಸಂತಾನದಿಂದ ಅಥವಾ ನಿಮ್ಮಲ್ಲಿ ವಯಸ್ಸಿನಲ್ಲಿ ಚಿಕ್ಕವರಿಂದ ನೀವು ಸ್ವಲ್ಪ ಅನಾವಶ್ಯಕವಾಗಿ ಅಥವಾ ಈ ನಿಮಗಿರುವಂತಹ ಒಂದು ಕೋಪ, ಮಾತಿನಲ್ಲಿ ಹಿಡಿತ ಇಲ್ದಿರೋ ಕಾರಣದಿಂದ ಕೆಲವೊಂದು ಬಾರಿ ಈ ಸಮಸ್ಯೆಗಳನ್ನು ತಂದುಕೊಳ್ತಾ ಇರ್ತೀರ. ಆ ಕಾರಣದಿಂದ ಈ ವರ್ಷ ನೀವು ಸ್ವಲ್ಪ ಮಾತಿನಲ್ಲಿ ಕಮ್ಮಿ ಇರಲಿ, ಮಾತಿನ ಕಡೆ ಗಮನವಿರಲಿ. ಮಾತನಾಡುವಂತಹ ಬರದಲ್ಲಿ ವಿವಾದಗಳಿಗೆ ಮತ್ತು ಈ ಸ್ವಲ್ಪ ವೈರುಧ್ಯ ಭಾವನೆಗಳನ್ನು ಕಟ್ಕೊಳ್ಳೋದಕ್ಕೆ ಆಪ್ತರೊಂದಿಗೆ, ಸ್ನೇಹಿತರೊಂದಿಗೆ, ಕುಟುಂಬಸ್ಥರೊಂದಿಗೆ ಆ ರೀತಿ ಕಾರಣಗಳಿರುತ್ತೆ. ಆ ಕಾರಣದಲ್ಲಿ ಆ ವಿಷಯದಿಂದ ನೀವು ಸ್ವಲ್ಪ ಮಾತಿನ ಬಗ್ಗೆ ಆಗಿರಲಿ, ತಾಳ್ಮೆ ವಿಷಯದಲ್ಲಾಗಿರಲಿ ತುಂಬಾ ಮುಂಜಾಗ್ರತೆ ಕ್ರಮಗಳನ್ನ ತಗೊಳ್ಬೇಕಾಗಿರುವಂತಹ ಅವಶ್ಯಕತೆ ಇರುತ್ತೆ. ಮತ್ತು ಈ ದೇಹದಂದು ಸ್ವಲ್ಪ ಯಾರಾದ್ರೂ ಡಯಾಬಿಟಿಕ್ ಇರುವಂತವ್ರು ಸ್ವಲ್ಪ ಕಂಟ್ರೋಲ್ ಇಟ್ಕೋಬೇಕಾಗಿರುತ್ತೆ. ಯಾಕಂದ್ರೆ ಏನಾದ್ರೂ ಶರೀರದಲ್ಲಿ ಗಾಯ, ಹುಣ್ಣುಗಳು ಏನಾದ್ರೂ ಆದ್ರೆ ಬೇಗ ಅದು ಗುಣಮುಖ ಆಗೋಕೆ ಸಾಧ್ಯವಿರಲ್ಲ. ಆ ಕಾರಣದಿಂದ ನಿಮ್ಮ ಡಯಾಬಿಟಿಕ್ ಲೆವೆಲ್ಸ್ ನ ಕಂಟ್ರೋಲ್ ಅಲ್ಲಿ ಇಟ್ಕೋಬೇಕಾಗಿರುತ್ತೆ. ಸೊ ಆ ಕಾರಣದಿಂದ ಆರೋಗ್ಯದಲ್ಲಿ ಸಾಕಷ್ಟು ನೀವು ಮುಂಜಾಗ್ರತೆ ಕ್ರಮಗಳನ್ನ ತಗೊಳ್ಬೇಕಾಗಿರುತ್ತೆ. ಇನ್ನು ವರ್ಷದ ಕೊನೆಯ ಭಾಗಕ್ಕೆ ಜನವರಿ, ಮಾರ್ಚ್, ಫೆಬ್ರವರಿ ಮತ್ತೆ ಒಳ್ಳೇದಾಗ್ತಾ ಬರುತ್ತೆ. ಮತ್ತೆ ಆರೋಗ್ಯದಲ್ಲಿ ಮತ್ತೆ ಬದಲಾವಣೆ ಇರುತ್ತೆ, ಮತ್ತೆ ಚೆನ್ನಾಗಾಗುತ್ತೆ. ನಿಮ್ಮಲ್ಲಿ ಕಳೆದುಕೊಂಡಿರುವಂತಹ ರೋಗ ನಿರೋಧಕ ಶಕ್ತಿ ಏನಿದೆಯೋ ಅದು ಮತ್ತೆ ನಿಮ್ಗೆ ಬರುತ್ತೆ. ಧಾನ್ಯವಾಗಿ ವೃದ್ಧಿಯಾಗುತ್ತೆ. ನೀವು ರೈತರಾಗಿದ್ರೆ ಉತ್ತಮ ಬೆಳೆ ನಿಮ್ಮ ಮನೆ ಸೇರುತ್ತೆ. ಉತ್ತಮವಾದಂತಹ ಕೃಷಿ ಮಾಡೋಂಗಿದ್ರೆ ಉತ್ತಮವಾದಂತಹ ಬೆಲೆ, ಕೃಷಿ ನೀವು ಮಾಡಿರುವಂತಹ ಬೆಳೆ ನಿಮ್ಮ ಮನೆಗೆ ಸೇರುತ್ತೆ. ಯಾವ್ದಾದ್ರು ಕೆಲಸಗಳೇನಾದ್ರೂ ಮಧ್ಯದಲ್ಲೇ ನಿಲ್ಸಿದ್ರೆ ಅದನ್ನೆಲ್ಲ ಆಗುತ್ತೆ. ಇನ್ನು ಮನೆಯಲ್ಲಿ ಸ್ವಲ್ಪ ಶುಭ ಕಾರ್ಯಗಳು ಮಾಡಬೇಕು ಅನ್ನುವಂತಹ ಪ್ರಸ್ತಾವನೆ ಮನೆಯಲ್ಲಿ ಆಗುತ್ತೆ. ಸಂತಾನ ವೃದ್ಧಿ ಆಗುತ್ತೆ. ಮನೆಗೆ ಹೊಸ ಕುಟುಂಬ ಸದಸ್ಯರು ಸಂತಾನ ಪ್ರಾಪ್ತಿ ಮುಖಾಂತರ ಈ ಮನೆಗೆ ಆಗಮನ ಆಗುವುದು ವರ್ಷದ ಅಂತ್ಯದಲ್ಲಿ ಆಗ್ತಾ ಇರುತ್ತೆ. ಮುಖ್ಯವಾಗಿ ನಿಮ್ಮ ಪುತ್ರ ಸಂತಾನದ ಮುಖಾಂತರ ಅಂತ ಗೋಚಾರ ಆಗ್ತಾ ಇದೆ. ಆ ಕಾರಣದಿಂದ ಸ್ವಲ್ಪ ಮನಸ್ಸಲ್ಲಿ ಒಂದು ಉಲ್ಲಾಸ, ಉತ್ಸಾಹ ತುಂಬಿರುವಂತಹ ಒಂದು ವಾತಾವರಣ ಇರುತ್ತೆ.
ಇನ್ನ ಸಂತಾನವ ಮುಖಾಂತರ, ಸಂಗಾತಿಯ ಮುಖಾಂತರ, ಪ್ರೀತಿ ಅನುರಾಗದಿಂದ ತುಂಬಾ ಚೆನ್ನಾಗಿ ವರ್ಷಾಂತ್ಯದಲ್ಲಿ ನೀವು ನಿಮ್ಮ ಜೀವನದಲ್ಲಿ ಉತ್ತಮ ಸಂತೋಷದಿಂದ ಆಗುತ್ತೆ, ಐಶ್ವರ್ಯ ವೃದ್ಧಿ ಆಗುತ್ತೆ, ಧನಾಗಮನ ಆಗುತ್ತೆ. ಸ್ವಲ್ಪ ಈ ಆರೋಗ್ಯ ಸಮಸ್ಯೆ ಮಾತ್ರ ವರ್ಷ ಪೂರ್ತಿ ಕಾಣಿಸ್ತಾ ಇದೆ. ಅದಕ್ಕೋಸ್ಕರ ಆರೋಗ್ಯ ವಿಷಯದಲ್ಲಿ ನೀವು ಬಹಳ ಜಾಗ್ರತೆ ತಗೊಳ್ಬೇಕಾಗಿರುವಂತಹ ವಿಷಯ ಕಾಣಿಸ್ತಾ ಇದೆ. ಮುಖ್ಯವಾಗಿ ಇನ್ನು ವಿದ್ಯಾರ್ಥಿಗಳಿಗೆ ನೋಡಿದ್ರೆ ಸಾಮಾನ್ಯ ಫಲಗಳು ಗೋಚರಿಸ್ತಾ ಇದೆ. ಯಾಕಂದ್ರೆ ಎಕ್ಸ್ಪೆಕ್ಟೇಷನ್ಸ್ ಇರೋಷ್ಟರಲ್ಲಿ ಇವರು ಅಂಕಗಳನ್ನು ಸಾಧನೆ ಮಾಡೋದ್ರಲ್ಲಿ ಸ್ವಲ್ಪ ವಿಫಲವಾಗಬಹುದು. ಅಂದ್ರೆ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿರ್ತಾರೆ, ನಾನು ಇಷ್ಟು ಮಾರ್ಕ್ಸ್ ತೆಗಿತೀನಿ, ಇಷ್ಟು ರ್ಯಾಂಕ್ ಪಡಿತೀನಿ ಅಂತ. ಆದ್ರೆ ಅದರಲ್ಲಿ ಸ್ವಲ್ಪ ನಿರಾಶಕ್ಕೆ ಒಳಗಾಗುವಂತಹ ಇದಿದೆ. ಮತ್ತು ನಿಮಗೆ ಬರ್ಬೇಕಾಗಿರುವಂತಹ ಅವಾರ್ಡ್ಗಳಾಗಿರ್ಲಿ, ರಿವಾರ್ಡ್ಗಳಾಗಿರ್ಲಿ ಸ್ವಲ್ಪ 1 ಪಾಯಿಂಟ್ 2 ಪಾಯಿಂಟ್ ಮಧ್ಯದಲ್ಲಿ ಮಿಸ್ ಆಗುವುದು. ಸ್ವಲ್ಪ ಹಣಕಾಸಿನ ವ್ಯವಹಾರಗಳಲ್ಲಿ ಹೊಸ ಕೋರ್ಸ್ ಮಾಡೋಣ, ಜಾಬ್ಗೋಸ್ಕರ ಟ್ರೈ ಮಾಡೋಣ ಅಂತ ಪ್ರಯತ್ನಗಳು ವಿದ್ಯಾರ್ಥಿಗಳು ಮಾಡ್ತಾ ಇರ್ತಾರೆ. ಇನ್ನು ನಿರುದ್ಯೋಗಿಗಳಿಗೆ ಸ್ವಲ್ಪ ಮಧ್ಯಸ್ಥ ಫಲಗಳು ಕಾಣಿಸ್ತಾ ಇದೆ. ಸ್ವಲ್ಪ ಉದ್ಯೋಗದಲ್ಲಿ ಒತ್ತಡ ಇರುತ್ತೆ. ನೀವು ಎಕ್ಸ್ಪೆಕ್ಟೇಷನ್, ನಿಮ್ಮ ಅನುಭವಕ್ಕೆ ತಕ್ಕಂತೆ, ವಿದ್ಯಾರ್ಹತೆಗೆ ತಕ್ಕಂತೆ ಉದ್ಯೋಗ ಸಿಗುವುದರಲ್ಲಿ ಸ್ವಲ್ಪ ವಿಳಂಬ ಆಗುತ್ತೆ. ಅಥವಾ ಬಂದಿರುವಂತಹ ಉದ್ಯೋಗವೇ ಸರ್ಲಿ ಬಿಡಪ್ಪ, ನನ್ಗೆ ಯಾವುದು ಕೆಲಸ ಇಲ್ಲ, ಈಗ ಇರುವಂತಹ ಉದ್ಯೋಗದಲ್ಲೇ ನಾನು ಅಡ್ಜಸ್ಟ್ ಮಾಡ್ಕೊಳ್ತೀನಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಟೈಮ್ ಕಾಂಪ್ರಮೈಸ್ ಆಗುವಂತಹ ಸಿಚುವೇಶನ್ಸ್ ಬರುತ್ತೆ. ಮತ್ತೆ ಧನಾದಾಯ ಚೆನ್ನಾಗಿರುತ್ತೆ ಉದ್ಯೋಗಗಳಿಗೆ. ಮತ್ತು ಮಾಡುವಂತಹ ಪ್ರಯತ್ನಗಳು, ಪ್ರಮೋಷನ್ಗಳು, ಸ್ವಲ್ಪ ಟ್ರಾನ್ಸ್ಫರ್ ಏನಾದರೂ ವರ್ಗಾವಣೆಗೆ ಮಾಡ್ಕೋಬೇಕಂದ್ರೆ ನೀವು ಸ್ವಲ್ಪ ಪ್ರಯತ್ನ ಮಾಡಬೇಕಾಗುತ್ತೆ. ಖಂಡಿತ ಪ್ರಯತ್ನ ಮಾಡಿದ್ರೆ ಈ ಪ್ರಯತ್ನದಲ್ಲಿ ಸ್ವಲ್ಪ ಹಾರ್ಡ್ ಆಗಿ ಸ್ವಲ್ಪ ಈ ನಿಮ್ಮ ನಿಪುಣತೆಯಿಂದ ಪ್ರತಿಭೆಯಿಂದ ಇವನ್ನ ಗಳಿಸ್ಕೊಳ್ಳೋ ಅವಶ್ಯಕತೆ ಇದೆ. ವ್ಯಾಪಾರಸ್ಥರಿಗೆ ಶುಭ ಮಿಶ್ರಮ ಫಲಗಳು, ಲಾಭನೂ ಇದೆ, ಆದಾಯನೂ ಇದೆ. ಅದ್ರ ತಕ್ಕಂತೆ ಸ್ವಲ್ಪ ದಿನಗಳಲ್ಲಿ ಕಷ್ಟಗಳು ಅಂದ್ರೆ ಸ್ವಲ್ಪ ನಷ್ಟಗಳು ಆಗುವಂತಹ ಸಾಧ್ಯತೆ ಇದೆ. ನಿಮ್ಮ ವ್ಯಾಪಾರ ದಕ್ಷತೆಯಿಂದ ನೀವು ವ್ಯಾಪಾರವನ್ನ ವಿಸ್ತರಣೆ ಮಾಡೋದಾಗ್ಲಿ, ವ್ಯಾಪಾರನೆಯಲ್ಲ ಹೂಡಿಕೆ ಮಾಡೋದ್ರಲ್ಲಾಗ್ಲಿ ಸ್ವಲ್ಪ ನೀವು ಏನ್ ಮಾಡ್ಬೇಕು ಅಂದ್ರೆ ಈ ವರ್ಷ ಈ ವ್ಯಾಪಾರದಲ್ಲಿ ಮುಖ್ಯವಾದಂತಹ ನಿರ್ಧಾರಗಳು ತಗೊಳ್ಳುವಂತಹ ಸಮಯಗಳಲ್ಲಿ ಸ್ವಲ್ಪ 1ಕ್ಕೆ 2 ಬಾರಿ ಯೋಚನೆ ಮಾಡಿ ಇದು ತಗೊಳ್ಳೋದು ಉತ್ತಮವಾಗಿರುತ್ತೆ. ಇನ್ನ ರೈತರಿಗೆ ತುಂಬಾ ಚೆನ್ನಾಗಿದೆ. ನಿಮಗೆ ಬೇಕಾಗಿರುವಂತಹ ಕ್ರಾಪ್ ಲೋನ್ ಆಗಿರ್ಲಿ, ಸಬ್ಸಿಡಿ ಆಗ್ಲಿ, ಗೌರ್ಮೆಂಟ್ಲಿಂದ ಸಿಗ್ಬೇಕಾಗಿರುವಂತಹ ಎಲ್ಲಾ ವ್ಯವಸ್ಥೆಗಳು ಟೈಮ್ ಟು ಟೈಮ್ ಸಿಗುತ್ತೆ. ಮುಖ್ಯವಾಗಿ ಈ ಹಸುಗಳನ್ನು ಸಾಕ್ತಾ ಈ ಡೈರಿ ಫಾರ್ಮ್ಗೆ ಹಾಲು ಸಪ್ಲೈ ಮಾಡ್ತಾ ಇರ್ತವಂತಹ ರೈತರಿಗೆ ಉತ್ತಮವಾಗಿರುವಂತಹ ಲಾಭವನ್ನು ಕೊಡುವಂತಹ ವರ್ಷ ಆಗಿರುತ್ತೆ, ಉತ್ತಮವಾಗಿ ಇರುತ್ತೆ. ಮತ್ತು ಸ್ವಲ್ಪ ನಿಮ್ಮ ಮಾಡುವಂತಹ ಕಷ್ಟದಲ್ಲಿ ಆಗಾಗ ಅನಾರೋಗ್ಯ ಸಮಸ್ಯೆಗಳಿರುವುದರಿಂದ ಸ್ವಲ್ಪ ಆಗಿರುವಂತಹ ಬೆಳೆಗಳ ಮೇಲೆ ಕಾನ್ಸಂಟ್ರೇಷನ್ ಮಾಡೋದು ಕಮ್ಮಿ ಆಗುತ್ತೆ. ಆ ಕಾರಣದಿಂದ ನಿಮ್ಮ ಬದಲಾಗಿ ಬೇರೆಯವ್ರನ್ನ ಯಾರಾದ್ರೂ ಇಟ್ಟು ಆ ವ್ಯವಸಾಯದಲ್ಲಿ ಅಧಿಕ ಲಾಭಗಳು ಪಡೆಯೋದಕ್ಕೆ ನೀವು ಪ್ರಯತ್ನ ಮಾಡ್ಬೋದು. ಒಟ್ಟಾಗಿ ನೋಡಿಕೊಂಡಿದ್ರೆ ಈ ಸಿಂಹರಾಶಿ ಜಾತಕರಿಗೆ ಶುಭಾಶುಭ ಮಿಶ್ರಮ ಫಲಗಳು ಇದೆ. ಸ್ವಲ್ಪಷ್ಟು ಹಣ ಬರುತ್ತೆ, ಹಣ ಖರ್ಚಾಗುತ್ತೆ. ಆರೋಗ್ಯದಲ್ಲಿ ಕೆಲವಷ್ಟು ಈ ಸಮಸ್ಯೆಗಳಿರೋ ಕಾರಣದಿಂದ ಅಷ್ಟಮ ಶನಿ ಇರುವುದರಿಂದ ಈ ರೀತಿ ಆತಂಕಗಳು ಇರುತ್ತೆ. ಆ ಕಾರಣದಿಂದ ನೀವು ಪ್ರತಿ ಶನಿವಾರ ನೀವು ಶನಿ ಹೋರಾ ಸಮಯ ಅಂದ್ರೆ ಬೆಳಗ್ಗೆ 6ರಿಂದ 7 ಗಂಟೆ ಸಮಯದಲ್ಲಿ ಶನಿ ಮಹಾತ್ಮ ಅಥವಾ ನವಗ್ರಹಗಳಿರುವಂತಹ ದೇವಸ್ಥಾನಕ್ಕೆ ಹೋಗಿ ಶನಿಗೆ ತೈಲಾಭಿಷೇಕ ಮಾಡುವುದು, ಎಳ್ಳೆಣ್ಣೆಯಿಂದ ದೀಪಾರಾಧನೆ ಮಾಡುವುದು, ನೀಲಾಂಜನ ಸಮಾಭಾಸಂ ರವಿಪುತ್ರ ಯಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತಮ್ನ ಮಾಮಿ ಶನೈಶ್ಚರಂ ಅನ್ನುವಂತಹ ಮಂತ್ರವನ್ನು 19 ಬಾರಿ ಪಠನೆ ಮಾಡೋದ್ರಿಂದ ಈ ರೀತಿ ಒಂದು 7 ವಾರಗಳು ನೀವು ಮಾಡಿಕೊಂಡ್ರೆ ನಿಮಗೆ ಶನಿ ಕೊಡುವಂತಹ ಪರಿಣಾಮಗಳಲ್ಲಾಗಿರಲಿ, ಆರೋಗ್ಯ ವಿಷಯದಲ್ಲಾಗಿರಲಿ ನಿಮಗೆ ಸಾಕಷ್ಟು ಶುಭ ಫಲಗಳನ್ನು ಶನಿ ಮಹಾತ್ಮ ಕೊಡ್ತಾ ಇರ್ತಾರೆ. ಕೈ ಹಿಡಿದಿರುವಂತಹ ಕೆಲಸಗಳು ಅತಿ ಬೇಗ ಇವು ನಿಮಗೆ ಆಗುತ್ತೆ ಅಂತ ಬಯಸುತ್ತಾ ನಾನು ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿಯವರೆಗೂ ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀರಾಮ್.